ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ದೃಶ್ಯಗಳು ಕೂಡ ನೋಡ್ಬೋದು. ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲ ಕಡೆ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಕೈಗೊಂಡಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಟರ್ಮಿನಲ್ 1 ಬಳಿ ನಾವಿರುವಂಥದ್ದು. ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ, ಜೊತೆಗೆ ಹೋಗ್ತಾ ಇದ್ದಾವೆ. ಯಾಕೆಂತಂದರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನಾನುಕೂಲ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಏರ್ಪೋರ್ಟ್ನಲ್ಲಿ ಸತತವಾಗಿ ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಈ ಕೆಲವ್ರನ್ನ ಮಾತಾಡ್ತಂಥ ಒಂದು ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟು ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ. ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ನಿಲ್ಲಿಸ್ತೇವೆ, ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೇಳಿದರು ಅದ್ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಲ್ಲ, ಎಂದಿನಂತೆ ಸಂಚಾರ ನಡೆಸ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ದೃಶ್ಯಗಳು ಕೂಡ ನೋಡ್ಬೋದು. ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲ ಕಡೆ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಕೈಗೊಂಡಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಟರ್ಮಿನಲ್ 1 ಬಳಿ ನಾವಿರುವಂಥದ್ದು. ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ, ಜೊತೆಗೆ ಹೋಗ್ತಾ ಇದ್ದಾವೆ. ಯಾಕೆಂತಂದರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನಾನುಕೂಲ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಏರ್ಪೋರ್ಟ್ನಲ್ಲಿ ಸತತವಾಗಿ ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಈ ಕೆಲವ್ರನ್ನ ಮಾತಾಡ್ತಂಥ ಒಂದು ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟು ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ. ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ನಿಲ್ಲಿಸ್ತೇವೆ, ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೇಳಿದರು ಅದ್ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಲ್ಲ, ಎಂದಿನಂತೆ ಸಂಚಾರ ನಡೆಸ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.
ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ದೃಶ್ಯಗಳು ಕೂಡ ನೋಡ್ಬೋದು. ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲ ಕಡೆ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಕೈಗೊಂಡಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಟರ್ಮಿನಲ್ 1 ಬಳಿ ನಾವಿರುವಂಥದ್ದು. ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ, ಜೊತೆಗೆ ಹೋಗ್ತಾ ಇದ್ದಾವೆ. ಯಾಕೆಂತಂದರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನಾನುಕೂಲ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಏರ್ಪೋರ್ಟ್ನಲ್ಲಿ ಸತತವಾಗಿ ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಕೆಲವ್ರನ್ನ ಮಾತಾಡ್ತಂಥ ಒಂದು ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟು ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ. ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ನಿಲ್ಲಿಸ್ತೇವೆ, ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೇಳಿದರು ಅದ್ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಲ್ಲ, ಎಂದಿನಂತೆ ಸಂಚಾರ ನಡೆಸ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾವು ದೃಶ್ಯಗಳು ಕೂಡ ನೋಡ್ಬೋದು. ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲ ಕಡೆ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಕೈಗೊಂಡಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಟರ್ಮಿನಲ್ 1 ಬಳಿ ನಾವಿರುವಂಥದ್ದು. ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ, ಜೊತೆಗೆ ಹೋಗ್ತಾ ಇದ್ದಾವೆ. ಯಾಕೆಂತಂದರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನಾನುಕೂಲ ಆಗ್ತಾ ಇರುವಂಥದ್ದು. ಯಾಕೆಂತಂದರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಏರ್ಪೋರ್ಟ್ನಲ್ಲಿ ಸತತವಾಗಿ ಏನು ಬೆಳಗ್ಗೆಯಿಂದನೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇಲ್ಲ. ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಕೆಲವ್ರನ್ನ ಮಾತಾಡ್ತಂಥ ಒಂದು ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ. ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟು ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ. ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ನಿಲ್ಲಿಸ್ತೇವೆ, ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೇಳಿದರು ಅದ್ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಲ್ಲ, ಎಂದಿನಂತೆ ಸಂಚಾರ ನಡೆಸ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.